ವೀಕ್ಷಕರೇ, ಸುದ್ದಿ ಬುಲೆಟಿನ್ಗೆ ಸ್ವಾಗತ. ನಾನು ಪೂಜಶ್ರೀ. ಜೂನ್ 12ರಿಂದ 14ರವರೆಗೆ 3 ದಿನಗಳ ಕಾಲ ಸುಳ್ಯದ ದುರ್ಗಾ ಪರಮೇಶ್ವರಿ ಕಲಾಮಂದಿರದ ವಠಾರದಲ್ಲಿ ಟೀಮ್ ಉಬಾರ್ ಉಪ್ಪಿನಂಗಡಿ, ಸುಳ್ಯ ರೈತ ಉತ್ಪಾದಕರ ಕಂಪನಿ, ಪ್ರಣವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ, ಸುದ್ದಿ ಕೃಷಿ ಅರಿವು ಕೇಂದ್ರ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ನಡೆಯಲಿರುವ ಹಲಸು ಮತ್ತು ಮಾವು ಮೇಳದ ದ್ವಿತೀಯ ಹಂತದ ಪೂರ್ವಭಾವಿ ಸಭೆ ಎಪಿಎಂಸಿ ಸಭಾಂಗಣದಲ್ಲಿ ನಡೆಯಿತು. ಮೇಳದ ಗೌರವಾಧ್ಯಕ್ಷ ಜಿಆರ್ ಪ್ರಸಾದ್ ಅಧ್ಯಕ್ಷತೆ ವಹಿಸಿದ್ರು. ವೇದಿಕೆಯಲ್ಲಿ ಸಮಿತಿಯ ಅಧ್ಯಕ್ಷ ವೀರಪ್ಪಗೌಡ ಕಣ್ಕಲ್, ಕಾರ್ಯದರ್ಶಿ ಜಯರಾಮ ಮುಂಡೋಳಿ ಮೂಲೆ, ಖಜಾಂಜಿ ರಾಜೇಶ್ ಪ್ರಭು, ಸುಳ್ಯ ಕೃಷಿಕ ಸಮಾಜದ ಅಧ್ಯಕ್ಷ ಎಟಿ ಕುಸುಮಾದರ, ಜೇನು ಸೊಸೈಟಿ ಅಧ್ಯಕ್ಷ ಚಂದ್ರ ಕೋಲ್ಚರ್ ಹಾಜರಿದ್ದರು. ಸಭೆಯಲ್ಲಿ ಸ್ಟಾಲ್ಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಚಾರಗೋಷ್ಠಿಗಳು, ಸಾಧಕರ ಸನ್ಮಾನ, ಅತಿಥಿಗಳ ಆಹ್ವಾನದ ಬಗ್ಗೆ ಚರ್ಚೆ ಮಾಡಲಾಯಿತು. ಕಾಯರ್ತೋಡಿ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಬದಿ ವಿದ್ಯುತ್ಗಳು ಇದ್ದು ಅವುಗಳನ್ನು ರಸ್ತೆ ಅಗಲೀಕರಣದ ದೃಷ್ಟಿಯಿಂದ ತೆರವುಗೊಳಿಸಲಾಯಿತು. ದೇವಸ್ಥಾನಕ್ಕೆ ಹೋಗುವ ದಾರಿ ಮಧ್ಯೆ ಇದ್ದ ಕಂಬಗಳನ್ನು ತೆರವುಗೊಳಿಸಲು ಹಿಂದಿನ ಅವಧಿಯ ಪಂಚಾಯತ್ನ ಸದಸ್ಯರುಗಳು ಹಲವು ಬಾರಿ ಪ್ರಯತ್ನ ಪಟ್ಟರೂ ಸಾಧ್ಯವಾಗಿರಲಿಲ್ಲ. ಈ ಬಾರಿ ಕಾಯರ್ತೋಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಂ ವೆಂಕಪ್ಪಗೌಡರು ಕಂಬಗಳನ್ನು ತೆರವುಗೊಳಿಸುವಂತೆ ಮೆಸ್ಕಾಂ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡ್ರು. ಮನವಿಗೆ ಸ್ಪಂದಿಸಿದ ಮೆಸ್ಕಾಂ ಅಧಿಕಾರಿಗಳು ರಸ್ತೆ ಬದಿ ಇದ್ದ ಕಂಬಗಳನ್ನು ತೆರವುಗೊಳಿಸಿದ್ರು. ಈ ಸಂದರ್ಭ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಂ ವೆಂಕಪ್ಪಗೌಡ, ಶಾಫಿ ಕುತ್ತಮಟ್ಟಿ, ಜಂತಪ್ಪ ರೈ, ಎಂಜೆ ಶಶಿಧರ, ರಾಜು ಪಂಡಿತ್, ತಮೀನ್ ಕುತ್ಪಾಜೆ, ಶೀನಪ್ಪ ಪಡ್ರೆ, ಮೆಸ್ಕಾಂ ಅಧಿಕಾರಿಗಳು ಹಾಜರಿದ್ದರು. ಇವತ್ತು ಬೆಳಗ್ಗೆ ಅಡ್ತಲೆ ಶಾಲೆಯ ಎದುರಿನ ರಸ್ತೆಯ ಆಚೆ ಭಾಗದಲ್ಲಿ ಇದ್ದ ಬೃಹತ್ ಆಕಾರದ ಮೇಫ್ಲವರ್ ಮರ ಅರಂತೋಡು ಎಲಿಮಲೆ ರಸ್ತೆಗೆ ಅಡ್ಡವಾಗಿ ಬಿದ್ದು ಅಡ್ತಲೆ ಶಾಲಾ ಗೇಟ್, ಕಾಂಪೌಂಡ್, ವಿದ್ಯುತ್ ಕಂಬಗಳು ಹಾನಿಯಾಗಿದೆ. ವಿಷಯ ತಿಳಿದ ಕೂಡಲೇ ಅಡ್ತಲೆ ಯುವಕರ ತಂಡ ರಸ್ತೆ ತೆರವು ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಸುದ್ದಿ ಬುಲೆಟಿನ್ ಮುಂದುವರೆಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946523801. ಜೀವವೀಣೆ ಮಿಡಿಯುತ್ತಿ ಹೋದು ಭಾವದಿಂದ ಇಲ್ಲಾನದಿಂದ ಆತ್ಮೀಯ ಯಕ್ಷಕಲಾಭಿಮಾನಿಗಳೇ, ಯಕ್ಷರಂಜಿನಿ ಆನೆಕಲ್ಲು ಸಾದರಪಡಿಸುವ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಾಲಾಡಿ ಬಡಗು ಮೇಳದವರಿಂದ ಈ ವರ್ಷ ಜಯವೇರಿ ಗಳಿಸಿದ ನೂತನ ಕಥಾನಕ 150ನೇ ಪ್ರಯೋಗದ ಪ್ರೊಫೆಸರ್ ಪವನ್ ಕಿರಣ್ಕೆರೆ ವಿರಚಿತ ಪಂಜರ ಪಕ್ಷಿ ಎಂಬ ಕಾಲ್ಪನಿಕ ಕಥಾಭಾಗ ಇದೇ ಬರುವ ದಿನಾಂಕ 31/5/2026 ಆದಿತ್ಯವಾರದಂದು ಮಧ್ಯಾಹ್ನ ಗಂಟೆ 3ರಿಂದ ರಾತ್ರಿ ಗಂಟೆ 9 ತನಕ ಸುಳ್ಯದ ಬಂಟರ ಭವನದಲ್ಲಿ ಪ್ರದರ್ಶನವಾಗಲಿರುವುದು. ಪ್ರಸಿದ್ಧ ಹೆಮ್ಮೆಯ ಕಲಾವಿದರಾಗಿ ಭಾಗವತರಾಗಿ ಶ್ರೀಧರ ಹಾರ್ಸಿಕಟ್ಟೆ, ಗಣೇಶ್ ಆಚಾರ್ಯ ಬಿಲ್ಲಾಡಿ, ಸಂಗೀತದಲ್ಲಿ ಸುರೇಶ್ ಕನ್ನಾಗ, ಮದ್ದಳೆಯಲ್ಲಿ ಅಕ್ಷಯ್ ಆಚಾರ್ಯ ಬಿತ್ತಲ್ಕಟ್ಟೆ, ಬಾಲಕೃಷ್ಣ ಕಾರಾವರ, ಚೆಂಡೆವಾದನದಲ್ಲಿ ಸುಜನ್ ಹಾಲಾಡಿ ಹಾಗೂ ಕಣ್ಣಿ ಗಣಪತಿ ಭಟ್, ಸ್ತ್ರೀ ವೇಷಧಾರಿಗಳಾಗಿ ಸುಧೀರ್ ಶಿರ್ವೆಗಾರ ಉಪ್ಪಾರು, ಸುಕುಮಾರ ನಿರ್ಚೆಡ್ಡು, ಉಮೇಶ್ ಶಂಕರನಾರಾಯಣ, ಹಾಸ್ಯ ಕಲಾವಿದರಾಗಿ ಶಂಕರ ಉಳ್ಳೂರು,
ಬಸವರಾಜ ಚೌಕಳಮಕ್ಕಿ, ಪಾತ್ರವರ್ಗದಲ್ಲಿ ವಿಶ್ವನಾಥ ಆಚಾರ್ಯ ತುಂಬೆಟ್ಟು, ಶ್ಯಾಮಗೌಡ ಶೃಂಗೇರಿ, ಸುಧಾಕರ ಕರಿಮನೆ, ಅಣ್ಣಪ್ಪ ಬೀಜಮಕ್ಕಿ, ಮಂಜುನಾಥ ಚೌಕಳಮಕ್ಕಿ, ರಾಜೇಶ್, ರಾಘವ ಆಚಾರ್ಯ ಅಮಾಸೆಬೈಲು, ಅರುಣ ಬಡಾಳ, ಚೇತನ್ ಇವರುಗಳು ಮುಖ್ಯ ಪಾತ್ರಧಾರಿಗಳಾಗಿ ಭಾಗವಹಿಸಲಿದ್ದಾರೆ. ಮುಖ್ಯ ಅಭ್ಯಾಗತರಿಗೆ ಗೌರವ ಪ್ರವೇಶದ ವ್ಯವಸ್ಥೆ ಇರುವುದು. ಯಕ್ಷ ಕಲಾಭಿಮಾನಿಗಳಿಗೆ ಆದರದ ಸ್ವಾಗತ ಬಯಸುವ ಆನೆಕಲ್ಲು ಗಣಪತಿ ಭಟ್ ಭಾಗವತರು ಕಾರ್ಯಕ್ರಮದ ವ್ಯವಸ್ಥಾಪಕರು. ಪ್ರವೇಶ ಶುಲ್ಕ, ಗೌರವ ಪ್ರವೇಶ ಹಾಗೂ ಸೆಕೆಂಡ್ ಕ್ಲಾಸ್ ರು 500 ರೂಪಾಯಿ, ಥರ್ಡ್ ಕ್ಲಾಸ್ ರು 300. ವಿಶೇಷ ಸೂಚನೆ: ಈ ಕಾರ್ಯಕ್ರಮವು ಸರಿಯಾದ ಸಮಯ ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗುವುದು. ಈ ಹಿಂದೆ ಟಿಕೆಟ್ ಪಡೆದುಕೊಂಡವರು ಸರಿಯಾದ ಸಮಯ ಮಧ್ಯಾಹ್ನ 3 ಗಂಟೆಗೆ ಮುಂಚಿತವಾಗಿ ಬಂದು ಅವರವರ ಆಸನದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇವೆ. ಕಲಾಭಿಮಾನಿಗಳು ಹಾಲಿನ ಒಳ ಹೊರಗೂ ಶುಚಿತ್ವವನ್ನು ಕಾಪಾಡಬೇಕು. ಫ್ರೀ ಪಾಸು ಮನ್ನಾ ಮಾಡಲಾಗಿದೆ. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪೂರ್ತಿ ಚಾರ್ಜು. ಈ ಎಲ್ಲ ನಿಬಂಧನೆಗಳು ಅನ್ವಯವಾಗುವುದು. ಎಲ್ಲ ಯಕ್ಷ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸುವ ಆನೆಕಲ್ ಗಣಪತಿ ಭಟ್ ಭಾಗವತರು ಕಾರ್ಯಕ್ರಮದ ವ್ಯವಸ್ಥಾಪಕರು. ಬನ್ನಿ ಕಲಾಭಿಮಾನಿಗಳೇ, ಭಾಗವಹಿಸಿ. ಅನಿರೀಕ್ಷಿತವಾಗಿ ಬರುವ ತೊಂದರೆಗಳಿಗೆ ಕಲಾಭಿಮಾನಿಗಳಾದ ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸುವ ಕಾರ್ಯಕ್ರಮದ ವ್ಯವಸ್ಥಾಪಕರು. ತಮಗಿದು ಆದರದ ಸ್ವಾಗತ, ಸುಸ್ವಾಗತ. ಬ್ರೇಕ್ನ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ. ದುಗಲಡ್ಕದಲ್ಲಿ ನಿರ್ಮಾಣವಾಗ್ತಾ ಇರುವ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದರ ಎದುರಿದ್ದ ಕರೆಂಟ್ ಕಂಬದ ಸ್ಥಳಾಂತರಕ್ಕೆ ಮಾಲಕರು ಯತ್ನಿಸಿದಾಗ ಸಾರ್ವಜನಿಕರಿಗೆ ಮತ್ತು ಸಿಎ ಬ್ಯಾಂಕ್ ಶಾಖೆಗೆ ಸಮಸ್ಯೆ ಆಗ್ತಾ ಎಂದು ವಿರೋಧ ವ್ಯಕ್ತವಾಗಿ ತೋಡಿದ ಗುಂಡಿಗೆ ಬಾಳೆಗಿಡ ನೆಟ್ಟು ವಿರೋಧ ವ್ಯಕ್ತಪಡಿಸಿದ ಸ್ಥಳದಲ್ಲಿ ಮತ್ತೆ ಮೆಸ್ಕಾಂ ಕಂಬ ಹಾಕಿದ ಬಳಿಕ ವಿರೋಧ ವ್ಯಕ್ತವಾಗಿ ಹಾಕಿದ ಕಂಬವನ್ನ ಕಿತ್ತುಕೊಂಡ ಹೋದ ಘಟನೆ ದುಗಲಡ್ಕದಿಂದ ವರದಿಯಾಗಿದೆ. ಸುಳ್ಳಿದ ಪೈಚಾರ್ನಲ್ಲಿ ರಾತ್ರಿ ಹೊತ್ತು ನಿಲ್ಲಿಸಿದ 4 ಘನ ವಾಹನಗಳ ಬ್ಯಾಟರಿಯನ್ನ ದುಷ್ಕರ್ಮಿಗಳು ಕಳವು ಮಾಡಿರುವ ಘಟನೆ ವರದಿಯಾಗಿದೆ. ಮೇ 14ರಂದು ರಾತ್ರಿ ಪೈಚಾರ್ ರಸ್ತೆ ಬದಿಯ ಶೆಡ್ನಲ್ಲಿ ನಿಲ್ಲಿಸಿದ 2 ಈಚರ್ ವಾಹನ, 1 ಲಾರಿ ಸೇರಿದಂತೆ ಇತರ ವಾಹನಗಳಿಂದ ಬ್ಯಾಟರಿಯನ್ನ ಕಳ್ಳತನ ಮಾಡಲಾಗಿದೆ. ಇದರಲ್ಲಿದ್ದ ಸ್ವಾಗತ್ ಶಾಮಿಯಾನ ಸಂಸ್ಥೆಗೆ ಸೇರಿದ್ದ ವಾಹನವು ಮರುದಿನ ಬೆಳಗ್ಗೆ 5 ಗಂಟೆಗೆ ಕೊಡಗಿನ ಸಿದ್ದಾಪುರಕ್ಕೆ ತೆರಳಲಿದ್ದು, ಅದರ ಚಾಲಕ ಬಂದು ವಾಹನವನ್ನ ಸ್ಟಾರ್ಟ್ ಮಾಡಿದಾಗ ಬ್ಯಾಟರಿ ಕಳವಾಗಿರುವ ಬಗ್ಗೆ ತಿಳಿದು ಬಂದಿದೆ. ಬಳಿಕ ಅಲ್ಲಿ ನಿಂತಿದ್ದ ಮತ್ತೆ 3 ವಾಹನಗಳನ್ನ ಪರಿಶೀಲನೆ ನಡೆಸಿದಾಗ ಆ ವಾಹನಗಳ ಬ್ಯಾಟರಿಗಳು ಕೂಡ ಕಳವಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಮಂಡಿಕೋಲು ಗ್ರಾಮದ ಬೆಂಗತ್ತಮಲೆ ಮನೆಯ ದಿವಂಗತ ಶಿವನಾಯ್ಕರವರ ಪುತ್ರ ಸುಬ್ಬಯ್ಯ ನಾಯ್ಕ ಎಂಬುವರು ಅಲ್ಪಕಾಲದ ಅಸುವಿಕೆಯಿಂದ ಮೇ 18ರಂದು ಸ್ವಘಾತದಲ್ಲಿ ನಿಧನರಾದರು. ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಮರ ಕಡಿಯುವ ಸಂದರ್ಭದಲ್ಲಿ ತೊಡಿಕನ ಗ್ರಾಮದ ಚಾಂಬಾಡಿನ ಯುವಕ ಮಡಿಕೇರಿಯಲ್ಲಿ ಮೃತಪಟ್ಟಿರುವ ಘಟನೆ ವರದಿಯಾಗಿದೆ. ತೊಡಿಕನ ಗ್ರಾಮದ ಚಾಂಬಾಡು ಐತಪ್ಪ ಸೀತಾಲಕ್ಷ್ಮಿ ದಂಪತಿಯ ಪುತ್ರ ಕಿರಣ್ ಮೃತ ಯುವಕ ಮರ ಕಡಿಯುವ ಕೆಲಸ ಮಾಡ್ತಾ ಇದ್ದು, ಕಿರಣ್ ಮೇ 18ರಂದು ಮಡಿಕೇರಿಯ ಕೋಟೆ ರೋಡು ಎಂಬಲ್ಲಿ ಕೆಲಸಕ್ಕೆ ಹೋಗಿದ್ರು. ಅಲ್ಲಿ ಮರದ ಮೇಲೆ ಹತ್ತಿ ಮರವನ್ನ ಕಡಿಯುತ್ತಿದ್ದಾಗ ಅವಘಡ ನಡೆದು ಕಿರಣ್ನ ತಲೆಗೆ ಗಂಭೀರ ಗಾಯವಾಗಿ ಅವರು ಮೃತಪಟ್ಟಿದ್ದಾರೆ. ಮರ ಕಡಿಯುವ ಕೆಲಸದಲ್ಲಿ ನಿಪುಣರಾಗಿದ್ದ ಕಿರಣ್ ರವರ ಜೊತೆಗೆ ಕೆಲಸ ತಂಡವೇ ಇದ್ದು, ಆದರೆ ಮಡಿಕೇರಿಗೆ ಹೋಗಿದ್ದ ಸಂದರ್ಭ ಇವರೊಬ್ಬರೇ ಇದ್ದರೆಂದು ತಿಳಿದು ಬಂದಿದೆ. ಮೂಲತಃ ತೊಡಿಕನ ಗ್ರಾಮದವರಾಗಿದ್ದು, ಬಳಪದಲ್ಲಿ ನೆಲೆಸಿದ್ದ ಬಳಪಾಪೇಟೆಯಲ್ಲಿ ಫ್ಯಾನ್ಸಿ ಸ್ಟೋರ್ನ ನಡೆಸಿಕೊಂಡು ಬರ್ತಾ ಇದ್ದ ಸುದ್ದಿ ಏಜೆಂಟ್ ಜಯಚಂದ್ರ ಅವರು ಹೃದಯಘಾತದಿಂದ ನಿನ್ನೆ ರಾತ್ರಿ ನಿಧನರಾದರು. ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.